ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾತಾಡ್ತಿರೋ ಸೀರೀಸ್ ಯಾವುದು ಅಂದರೆ ಮಾರ್ವೆಲ್ನ ಬೆಸ್ಟ್ ವೆಬ್ ಸೀರೀಸ್ ಆದ ಈ ಹಿಂದೆ ರಿಲೀಸ್ ಆಗಿ ದೊಡ್ಡದಾಗಿ ಸೌಂಡ್ ಮಾಡಿದ್ದ ಆ ಸೀರೀಸ್ ಅದ್ಯಾವುದೆಂದರೆ ಡೇರ್ ಡೆವಿಲ್ ಮೊದಲ ಸೀಸನ್ನ ಬಗ್ಗೆ ಮಾತಾಡೋಣ. ಈ ಸೀರೀಸ್ ಯಾಕೆ ಅಷ್ಟೊಂದು ಸ್ಪೆಷಲ್? ಈ ಸೀರೀಸ್ನಲ್ಲಿ ಅಂಥದ್ದೇನಿದೆ? ತಡ ಮಾಡದೆ ರಿವ್ಯೂ ಕೊಡೆ ಹೋಗೋಣ. ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಈ ಸೀರೀಸ್ನ ಕತೆ ಶುರುವಾಗೋದು ಒಂದು ಎಮೋಷ್ನಲ್ ಸೀನ್ನಿಂದ. ಹಾಗಾದರೆ ಮ್ಯೂಟ್ ಮರ್ಡಾಕ್ ಅನ್ನೋ ಚಿಕ್ಕ ಹುಡುಗ ರಸ್ತೆಯಲ್ಲಿ ಒಬ್ಬ ತಾತನನ್ನು ಕಾಪಾಡೋಕ್ಕೆ ಹೋಗಿ ಆಕಸ್ಮಿಕವಾಗಿ ಅವನ ಕಣ್ಣಿಗೆ ಕೆಮಿಕಲ್ ಬಿದ್ದು ಆ ಹುಡುಗ ಕಣ್ಣನ್ನು ಕಳೆದುಕೊಳ್ಳುತ್ತಾನೆ. ಅಲ್ಲಿಂದ ಕತೆ ಪ್ರೆಸೆಂಟ್ ಟೈಮ್ಗೆ ಜಂಪ್ ಆಗುತ್ತದೆ. ರಾತ್ರಿ ಕತ್ತಲಲ್ಲಿ ಕಪ್ಪು ಬಟ್ಟೆ ಹಾಕಿರೋ ಒಬ್ಬ ಮುಖವಾಡದ ವ್ಯಕ್ತಿ ಕೆಟ್ಟ ಕೆಲಸ ಮಾಡು ಗೂಂಡಾಗಳಿಗೆ ಸರಿಯಾಗಿ ಶಿಕ್ಷಿಸುತ್ತಾ ಇರುತ್ತಾನೆ. ಆ ಸೀನ್ನಿಂದಲೇ ಈ ಸೀರೀಸ್ ಅದ್ಧೂರಿಯಾಗಿ ಓಪನ್ ಆಗುತ್ತದೆ. ಆ ಮುಖವಾಡದ ವ್ಯಕ್ತಿ ನಮ್ಮ ಈ ಹೀರೋ ಮತ್ತು ಆ ಅಂದಾನೆ ಈ ಸಿನಿಮಾದ ಅಂದರೆ ಈ ಸೀರೀಸ್ನ ಮೇನ್ ವ್ಯಕ್ತಿ. ಈ ಸೀರೀಸ್ನ ಮೇನ್ ಪ್ಲಾಟ್ ಏನಪ್ಪ ಅಂದರೆ ಹಗಲಿನಲ್ಲಿ ಕಣ್ಣು ಕಾಣಿಸದ ವಕೀಲನಾಗಿ ಹೋರಾಡೋ ನಮ್ಮ ಹೀರೋ ರಾತ್ರಿ ಹೊತ್ತು ಕಾನೂನಿಗೆ ಸಿಗದ ಕ್ರಿಮಿನಲ್ಗಳನ್ನು ಶಿಕ್ಷಿಸೋಕೆ ಹೊರಡುತ್ತಾನೆ. ನ್ಯೂಯಾರ್ಕ್ನ ಹೆಲ್ತ್ ಕಿಚನ್ ಅನ್ನೋ ಏರಿಯಾನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಮೆರೆಯುತ್ತಿರೋ ಭಯಾನಕ ವಿಲನ್ ವಿಲ್ಸನ್ ಪ್ರಿನ್ಸ್ಕಿ ಅಂದರೆ ಕಿಂಗ್ ಪಿನ್ ವಿರುದ್ಧ ಹೇಗೆ ಮ್ಯಾಟ್ ಗೆಲ್ಲುತ್ತಾನೆ ಹೇಗೆಂದರೆ ಮ್ಯೂಟ್ ಹೇಗೆ ಗೆಲ್ಲುತ್ತೆ 3 ಲಾಂಗ್ ಸ್ಟೋರಿಗಳ ಕತೆ. ಮುಂದೆ ಹೋಗುತ್ತಾ ಏನಾಗುತ್ತದೆ ಎಂದರೆ ಮ್ಯೂಟ್ ತನ್ನ ಫ್ರೆಂಡ್ಸ್ ಪಾಗಿ ಜೊತೆ ಸೇರಿ ಒಂದು ಪುಟ್ಟ ಲಾ ಆಫೀಸ್ ಶುರು ಮಾಡುತ್ತಾನೆ. ಅಲ್ಲಿಗೆ ಕ್ಯಾರೆನ್ ಪೇಜ್ ಅನ್ನೋ ಯುವತಿ ಒಂದು ಕೇಸ್ ತಗೊಂಡು ಬರುತ್ತಾಳೆ. ಅವಳಿಗೆ ನ್ಯಾಯ ಕೊಡಿಸೋಕೆ ಹೋದಾಗ ಹೀರೋಗೆ ಗೊತ್ತಾಗೋದು ಏನಂತಂದರೆ ಈ ನಗರದಲ್ಲಿ ನಡೆದಿರೋ ಪ್ರತಿಯೊಂದು ಅಕ್ರಮದ ಹಿಂದೆ ಯಾರೋ ಒಬ್ಬ ದೊಡ್ಡ ಮಾಸ್ಟರ್ ಮೈಂಡ್ ಇದ್ದಾನೆ ಅಂತ. ಆತನೇ ವಿಲ್ಸನ್ ಪಿಸ್ಕ್. ಮ್ಯೂಟ್ ರಾತ್ರಿ ಹೊತ್ತು ಒಂದೊಂದೇ ಲಿಂಕ್ ಹುಡುಕುತ್ತಾ ಹೋದಾಗ ದೊಡ್ಡ ಮಾಫಿಯಾಗಳು ಎದುರಾಗುತ್ತವೆ. ಈ ಸೀರೀಸ್ನ ಮಿಡ್ ಪಾಯಿಂಟ್ನಲ್ಲಿ ಕತೆ ಒಂದು ದೊಡ್ಡ ಟರ್ನ್ ತೆಗೆದುಕೊಳ್ಳುತ್ತದೆ. ಹೇಗೆಂದರೆ ವಿಲನ್ ಆಗಿ ವಿಲ್ಸನ್ ಪಿಸ್ಕ್ ಅಷ್ಟು ಸುಲಭದವನಲ್ಲ. ಆತ ಇಡೀ ನಗರದಲ್ಲಿ ಸರಣಿ ಬಾಂಬ್ಗಳನ್ನು ಶುರು ಮಾಡುತ್ತಾನೆ. ನಾನು ಈ ನಗರವನ್ನು ರಿಪೇರಿ ಮಾಡುತ್ತೇನೆ ಅಂದರೆ ಆ ಮುಖವಾಡದ ವ್ಯಕ್ತಿಯೇ ಅದನ್ನು ತಡೆಯುತ್ತಿರುತ್ತಾನೆ ಅಂತ ಜನರನ್ನು ನಂಬಿಸುತ್ತಾನೆ. ನಮ್ಮ ಹೀರೋಗೆ ಪೊಲೀಸರಿಂದ ಮತ್ತು ರೌಡಿಗಳಿಂದ ಇಬ್ಬರಿಂದಲೂ ಪೆಟ್ಟು ಬೀಳುತ್ತಾ ಹೋಗುತ್ತದೆ. ಅಲ್ಲಿಗೆ ಹೀರೋ ಒಂದು ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇದೇ ಈ ಸೀರೀಸ್ನ ಮೇನ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಸೀರೀಸ್ನ ಆದರೂ ಸೆಕೆಂಡ್ ಎಪಿಸೋಡ್ನಲ್ಲಿ ಬರೋ ಆ ಹಾಲ್ವೇ ಫೈಟ್ ಏನಿದೆ ನೋಡ್ರಿ ಸೀನ್, ಅದು ಸಿನಿಮಾ ಹಿಸ್ಟರಿಯಲ್ಲಿ ಒಂದು ಬೆಂಕಿ ಸೀನ್ ಅಂತಲೇ ಹೇಳ್ಬೋದು. ಕ್ಯಾಮರಾ ವರ್ಕ್ ಮತ್ತು ಆ್ಯಕ್ಷನ್ ನ್ಯಾಚುರಲ್ ಆಗಿ ಮೂಡಿಬಂದಿದೆ. ಇನ್ನು ಏನೆಲ್ಲ ನಡೆಯುತ್ತದೆ, ಏನೆಲ್ಲ ಇಷ್ಟ ಆಗುತ್ತದೆ, ಏನೆಲ್ಲ ಕಷ್ಟ ಆಗುತ್ತದೆ ಎಂದು ನೋಡೋಣ. ವಿಲನ್ ನಡುವೆ ನೇರ ಹಣಾಹಣಿ ಶುರುವಾಗುತ್ತದೆ. ಹೇಗೆಂದರೆ ಹೀರೋ ತನ್ನ ರಹಸ್ಯವನ್ನು ಮುಚ್ಚಿಡೋಕ್ಕೆ ಶುರು ಮಾಡುತ್ತಾನೆ. ಇತ್ತ ವಿಲನ್ ಪಬ್ಲಿಕ್ ಮುಂದೆ ಬಂದು ಹೀರೋ ಇಮೇಜ್ ಹಾಳು ಮಾಡುತ್ತಾ ಹೋಗೋಕ್ಕೆ ಟ್ರೈ ಮಾಡುತ್ತಾನೆ. ಇನ್ನು ಇಷ್ಟ ಆಗೋ ಅಂಶಗಳು ಯಾವುವು ಎಂದರೆ ಹೈ ಕಾಂಟ್ರಾಸ್ಟ್ ಕಲರ್ ಗ್ರೇಡಿಂಗ್, ಡಾರ್ಕ್ ಮೂಡ್ ಮತ್ತು ವಿಲನ್ಗಳ ಎಮೋಷ್ನಲ್ ಬ್ಯಾಕ್ ಸ್ಟೋರಿ ಜನರಿಗೆ ಸಖತ್ ಕನೆಕ್ಟ್ ಆಗುತ್ತದೆ. ಇಲ್ಲಿ ವಿಲನ್ ಕೂಡ ಮನುಷ್ಯನ ಥರನೇ ಕಾಣುತ್ತಾನೆ ಹೊರತು ಕೇವಲ ರೂಢಿಗಳ ತರಹ ಅಲ್ಲ. ಇಷ್ಟ ಆಗದೇ ಇರೋ ಅಂಶಗಳು ಯಾವುವೆಂದರೆ ಕತೆ ಕೆಲವು ಕಡೆ ಸ್ವಲ್ಪ ಸ್ಲೋ ಅನಿಸುತ್ತದೆ. ವಿಪರೀತ ಹಿಂಸೆ ಇರೋದ್ರಿಂದ ಎಲ್ಲರಿಗೂ ಅದು ಇಷ್ಟ ಆಗದೇ ಇರಬಹುದು. ಇನ್ನು ಚಾರ್ಲಿ ಕಾಕ್ಸ್ ಅಂದನಾಗಿ ನಟಿಸೋದು ಮತ್ತು ಅವರ ಆ್ಯಕ್ಷನ್ ಸೀಕ್ವೆನ್ಸ್ ಅದ್ಭುತವಾಗಿ ಮೂಡಿಬಂದಿವೆ. ಈ ಸೀಸನ್ನ ರಿಯಲ್ ಸ್ಟಾರ್ ಅಂದರೆ ವಿಲನ್ ಕಿಂಗ್ ಪಿನ್. ಆತನ ಮಾತು, ಕೋಪ ಮತ್ತು ಕೊಲೆ ಮಾಡೋ ಸ್ಟೈಲ್ ನೋಡಿದರೆ ನಮಗೆ ನಮ್ಮ ಮೈ ಜುಮ್ ಅನಿಸೋದು ಪಕ್ಕ. ಪಾಸಿಟಿವ್ ವಿಚಾರಕ್ಕೆ ಬಂದರೆ ಬೆಸ್ಟ್ ಆ್ಯಕ್ಷನ್ಸ್, ಸ್ಟ್ರಾಂಗ್ ವಿಲನ್ ಮತ್ತು ಅದ್ಭುತವಾದ ಸ್ಕ್ರೀನ್ ಪ್ಲೇ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ ಅಲ್ಲಲ್ಲಿ ಬರೋ ಸ್ಲೋ ಸೀನ್ಸ್ಗಳು ಮತ್ತು ಡಾರ್ಕ್ ಟೋನ್ ಕೆಲವೊಮ್ಮೆ ಬೋರು ಕೊಡಿಸಬಹುದು. ಈ ಸೀರೀಸ್ನ ಕೊನೆಯಲ್ಲಿ ಏನಾಗುತ್ತದೆ ಎಂದರೆ ಕೊನೆಯ ಮ್ಯೂಟ್ ಮರ್ಡಾಕ್ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿ ವಿಲ್ಸನ್ ಪಿಸ್ಕ್ನ ಭ್ರಷ್ಟ ಸಾಮ್ರಾಜ್ಯವನ್ನು ಬಯಲು ಮಾಡುತ್ತಾನೆ. ಪಿಸ್ಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿದಾಗ ಮ್ಯೂಟ್ ತನ್ನ ಐಕಾನಿಕ್
ರೆಡ್ ಶೂಟ್ ಹಾಕಿಕೊಂಡು ಬರುತ್ತಾನೆ. ಇಬ್ಬರ ನಡುವೆ ಒಂದು ಫೈನಲ್ ಫೈಟ್ ಆಗುತ್ತದೆ. ಅಂತಿಮವಾಗಿ ವಿಲನ್ ಜೈಲು ಹೋಗುತ್ತಾನೆ. ಮ್ಯೂಟ್ ನಗರದ ರಕ್ಷಕ ಡೇರ್ ಡೆವಿಲ್ ಆಗಿ ಹೊರಹೊಮ್ಮುತ್ತಾನೆ. ದಿಸ್ ಈಸ್ ದ ರಿವ್ಯೂ ಗಾಯ್ಸ್. ಈ ಸಿನಿಮಾ, ಈ ವೆಬ್ ಸೀರೀಸ್ ಬಗ್ಗೆ ನನಗೆ ಸಖತ್ ಕನೆಕ್ಟ್ ಆಗುತ್ತೆ. ಯಾಕಂತಂದರೆ ಸಖತ್ ಸ್ಟೋರಿ, ಸಖತ್ ಡೈರೆಕ್ಷನ್, ಸಖತ್ ಆ್ಯಕ್ಟಿಂಗ್ ಲೆವೆಲ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು.